ಹಲೋ. ಮಾನ್ಯ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಅತಿಥಿಗಳೇ, ಧಾರ್ಮಿಕ ಪಂಡಿತರು, ಸಮಾಜದ ಹಿರಿಯರು, ನಮ್ಮ ಸಂಸ್ಥೆಯ ಸ್ಥಾಪಕರು, ಪದಾಧಿಕಾರಿಗಳು, ಸದಸ್ಯರು ಹಾಗೂ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಆಗಮಿಸಿದ ನಿಮಗೆ ಅಲ್ಲಾಹನ ಅಪಾರ ಕೃಪೆಯೊಂದಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ನಿಮ್ಮ ಉಪಸ್ಥಿತಿ ಈ ವೇದಿಕೆಗೆ ಕೇವಲ ಒಂದು ಶೋಭೆಯಲ್ಲ, ನಮ್ಮ ಸೇವಾ ಪಯಣಕ್ಕೆ ದಿಕ್ಕು ನೀಡುವ ದೀಪವಾಗಿದೆ. ಇಂದು ಈ ವೇದಿಕೆಯಲ್ಲಿ ನಿಂತಿರುವುದು ನನಗೆ ಒಂದು ಗೌರವ ಮಾತ್ರವಲ್ಲ, ಒಂದು ಭಾರಿ ಜವಾಬ್ದಾರಿಯೂ ಹೌದು. ಏಕೆಂದರೆ ಇಂದು ನಾವಿಲ್ಲಿ ಸೇರಿರುವುದು ಕೇವಲ ಒಂದು ಕಾರ್ಯಕ್ರಮಕ್ಕಾಗಿ ಅಲ್ಲ, 30 ವರ್ಷಗಳ ಮೌನ ಸೇವೆಯ ಇತಿಹಾಸವನ್ನು ಸ್ಮರಿಸಲು ಮತ್ತು ಸಂಭ್ರಮಿಸಲು. ಸಹೋದರರೇ, 30 ವರ್ಷಗಳು ಎಂದರೆ ಸುಲಭದ ಪಯಣವಲ್ಲ. ಇದು ಕೇವಲ ದಿನಾಂಕದ ಸರಣಿಯೂ ಅಲ್ಲ, ಇದು ತ್ಯಾಗ, ಸಹನೆ, ನಂಬಿಕೆ ಮತ್ತು ಯಾರಿಗೂ ಅನಾವರಗೊಳ್ಳದ ಅನೇಕ ಸೇವೆಗಳ ಕಥೆಯಾಗಿದೆ. ಸೇವೆ ಎಂದರೆ ಜನರಿಗೆ ಕಾಣುವ ಕೆಲಸವಲ್ಲ, ಅದು ಮನುಷ್ಯನ ಅಂತರಾತ್ಮಕ್ಕೆ ಕಾಣಿಸುವ ಕಾರ್ಯ. ಇಂದಿನ ಕಾಲಘಟ್ಟದಲ್ಲಿ ಸೇವೆ ಎಂದರೆ ಮೈಕ್, ಬ್ಯಾನರ್, ಫೋಟೋ, ಪ್ರಚಾರ ಎಂದುಕೊಳ್ಳುವವರು ಹೆಚ್ಚು. ಆದರೆ ನಮ್ಮ ಸಂಸ್ಥೆಯಾದ ಅಫೀಫಾ ವೆಲ್ಫೇರ್ ಟ್ರಸ್ಟ್ ನಂಬಿಕೆಯೇ ಬೇರೆ, ವಿಶ್ವಾಸವೇ ಬೇರೆ. ಸೇವೆ ಎಂದರೆ ಪ್ರತಿಫಲದ ನಿರೀಕ್ಷೆಯಲ್ಲ, ಸೇವೆ ಎಂದರೆ ಪ್ರಶಂಸದ ಹಂಬಲವೂ ಅಲ್ಲ. ಸೇವೆ ಎಂದರೆ ದೇವರು ನೋಡುತ್ತಿದ್ದಾನೆ ಎಂಬ ನಂಬಿಕೆಯೊಂದಿಗೆ ಮನುಷ್ಯನ ನೋವಿಗೆ ಸ್ಪಂದಿಸುವುದಾಗಿದೆ. ಸಹೋದರರೇ, ಅಫೀಫಾ ಇದರ ಪಯಣ ಆರಂಭವಾದದ್ದು ಯಾವುದೇ ದೊಡ್ಡ ಗುರಿಗಳೊಂದಿಗಲ್ಲ, ಯಾವುದೇ ಮಹತ್ವ ಆಕಾಂಕ್ಷೆಗಳೊಂದಿಗೆ ಅಲ್ಲ. 1995ರಲ್ಲಿ ಕೆಲ ಯುವಕರ ಸ್ನೇಹ, ಒಗ್ಗಟ್ಟು ಮತ್ತು ಕ್ರೀಡೆಯ ಮೇಲಿನ ಸಹಜ ಆಸಕ್ತಿ, ಅದೇ ನಮ್ಮ ಪ್ರಾರಂಭವಾಗಿದೆ. ಅಂದು ನಾವು ಅಫೀಫಾ ಫ್ರೆಂಡ್ಸ್ ಕ್ರಿಕೆಟರ್ಸ್ ಎಂಬ ಹೆಸರಿನಲ್ಲಿ ಮೈದಾನದಲ್ಲಿ ಓಡಾಡುತ್ತಿದ್ದ ಯುವಕರಾಗಿದ್ದೆವು. ಆದರೆ ಆ ಆಟ ನಮ್ಮ ಕಲಿಸಿದ ಪಾಠಗಳು ಕೇವಲ ಕ್ರಿಕೆಟ್ ಅಥವಾ ಕ್ರೀಡೆಗೆ ಸೀಮಿತವಾಗಿರಲಿಲ್ಲ. ಕ್ರೀಡೆಯಿಂದ ನಾವು ಕಲಿತದ್ದು ಶಿಸ್ತು, ಸಹನೆ, ತಂಡಭಾವ ಮತ್ತು ಸೋತರೂ ನಿಲ್ಲದೆ ಮುಂದೆ ಸಾಗುವ ಮನೋಭಾವ. ಕ್ರೀಡೆ ದೇಹವನ್ನು ಕಟ್ಟಿದರೆ ಸೇವೆ ಆತ್ಮವನ್ನು ಕಟ್ಟುತ್ತದೆ. ಕಾಲಕ್ರಮೇಣ ಆ ಶಿಸ್ತು ಜೀವನಕ್ಕೆ ಬಂತು, ಆ ಒಗ್ಗಟ್ಟು ಸಮಾಜದತ್ತ ತಿರುಗಿತು. 2003ರಲ್ಲಿ ನಾವು ಅಫೀಫಾ ಫ್ರೆಂಡ್ಸ್ ಕ್ಲಬ್ ಎಂಬ ರೂಪ ಪಡೆದೆವು. ಅದು ಎಲ್ಲ ಯುವಜನರನ್ನು ಒಗ್ಗೂಡಿಸುವ ಒಂದು ವೇದಿಕೆಯಾಗಿತ್ತು. ಆದರೆ ನಮ್ಮ ದೃಷ್ಟಿಕೋನವು ಅಲ್ಲಿಗೆ ನಿಂತಿರಲಿಲ್ಲ. 2021ರಲ್ಲಿ ನಮ್ಮ ಸೇವೆಗೆ ಅಧಿಕೃತ ಸ್ವರೂಪ ನೀಡುವ ಉದ್ದೇಶದಿಂದ ನಾವು ಅಫೀಫಾ ಫ್ರೆಂಡ್ಸ್ ವೆಲ್ಫೇರ್ ಟ್ರಸ್ಟ್ ಆಗಿ ನೋಂದಾಯಿತರಾದೆವು. ಅಲ್ಹಮ್ದುಲಿಲ್ಲಾ. ಇದು ಕೇವಲ ಹೆಸರಿನ ಬದಲಾವಣೆಯಲ್ಲ ಸಹೋದರರೇ, ಇದು ಸೇವೆಯ ವ್ಯಾಪ್ತಿಯ ವಿಸ್ತರಣೆ. ಆರಂಭದ ದಿನಗಳಲ್ಲಿ ನಮ್ಮ ಬಳಿ ಏನೂ ಇರಲಿಲ್ಲ ಅಂತ ಹೇಳಿದರೆ, ಸ್ವಂತ ಕಚೇರಿ ಇಲ್ಲ, ಹಣ ಇಲ್ಲ, ಸೌಲಭ್ಯಗಳಿಲ್ಲ. ಆದರೆ ನಮ್ಮ ಸಂಘದ ಪ್ರತಿಯೊಬ್ಬ ಸದಸ್ಯರಲ್ಲಿ ಇದ್ದದ್ದು ನಂಬಿಕೆ, ಒಗ್ಗಟ್ಟು ಮತ್ತು ಸೇವೆ ಮಾಡುವ ಮನಸ್ಸು. 407 ಜುಮಾ ಮಸೀದಿಯ ಮದರಸಾ ವರಾಂಡವೇನಿದೆ, ಅದೇ ಆಗಿತ್ತು ನಮ್ಮ ಅಂದಿನ ಕಚೇರಿ. ಅಲ್ಲಿಯಾಗಿತ್ತು ನಮ್ಮ ಅನೇಕ ಯೋಜನೆಗಳು ಹುಟ್ಟಲು ತೊಡಗಿದ್ದು. ಅಲ್ಲೇ ಕುಳಿತು ನಾವು ಸಮಾಜದ ನೋವಿನ ಬಗ್ಗೆ ಚರ್ಚಿಸಿದ್ದೇವೆ. ಚರ್ಚೆಯನ್ನು ಮಾಡಿದ್ದೇವೆ. ಅಲ್ಲೇ ಕುಳಿತು ನಾವು ನಮ್ಮ ಸೇವಾ ಜೀವನದ ಕುರಿತು
ಚರ್ಚಿಸಿ ಸೇವಾ ಜೀವನವನ್ನು ನಮ್ಮವನ್ನು ಭಾಗವನ್ನಾಗಿ ಮಾಡಲಾಯಿತು. 2012ರಲ್ಲಿ ಒಂದು ಬಾಡಿಗೆ ಕಚೇರಿಯ ಮೂಲಕ ನಮ್ಮ ಸೇವೆಗೆ ಒಂದು ಸ್ಥಿರತೆ ಸಿಕ್ಕಿತು. ಕಟ್ಟಡಗಳಿಂದಲ್ಲ ಸಂಸ್ಥೆಗಳು ದೊಡ್ಡದಾಗುವುದಿಲ್ಲ, ಮೌಲ್ಯಗಳಿಂದ ಮಾತ್ರ ಒಂದು ಸಂಸ್ಥೆಯು ದೊಡ್ಡದಾಗುತ್ತದೆ. ಸಹೋದರರೇ, ಇದೇ ರೀತಿ ನಮ್ಮ ಯೋಜನೆಗಳು, ನಮ್ಮ ಸಾಮಾಜಿಕ ಕಾರ್ಯಕ್ರಮಗಳು ಮುಂದುವರಿಯುತ್ತಾ ಇತ್ತು. ನಮ್ಮ ಸಂಸ್ಥೆಯ ಹೃದಯ ಭಾಗವಾದ ಒಂದು ಸೇವೆ ಎಂದರೆ ರಂಜಾನ್ ಆಹಾರ ಕಿಟ್ ಸೇವೆ. 2001ರಲ್ಲಿ ಆರಂಭವಾದ ಈ ಸೇವೆ ಇಂದು 25 ವರ್ಷಗಳ ನಿರಂತರ ಪರಂಪರೆಯಾಗಿದೆ. 25 ವರ್ಷಗಳಿಂದ ಯಾವುದೇ ವರ್ಷ, ಯಾವುದೇ ಒಂದು ಅಡೆತಡೆ ಇಲ್ಲದೆ ನಾವು ರಂಜಾನ್ ಕಿಟ್ಟನ್ನು ನೀಡುತ್ತಾ ಬಂದಿದೆ. ಪ್ರತಿ ರಂಜಾನ್ ಮುಂಚಿತವಾಗಿ ಅರ್ಹ ಕುಟುಂಬಗಳನ್ನು ಗುರುತಿಸಿ ಆಹಾರದ ಮೂಲಭೂತ ಅಗತ್ಯಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ಕೆಲಸವನ್ನು ನಾವು ಮಾಡುತ್ತಾ ಬಂದಿದ್ದೇವೆ. ಅಲ್ಹಮ್ದುಲಿಲ್ಲಾ. ಉಪವಾಸ ತೆರೆಯಲು ಸಹಾಯ ಮಾಡಿದವನು ಉಪವಾಸಿಯಷ್ಟೇ ಪ್ರತಿಫಲ ಪಡೆಯುತ್ತಾನೆ. ಅನೇಕ ಮನೆಗಳಲ್ಲಿ ರಂಜಾನ್ ಖುಷಿ ಕಂಡಿದ್ದೇವೆ. ಅನೇಕ ಕಣ್ಣೀರುಗಳ ಹಿಂದೆ ನಮ್ಮ ಸಂಸ್ಥೆಯ ಸೇವೆಯ ಮೌನ ಸಂತೋಷ ಇದೆ. ಅದೇ ರೀತಿ ಇನ್ನೊಂದು ಸೇವೆಯಾದಂತಹ ರಕ್ತದಾನ, ಇದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ಒಂದು ಜೀವ ಉಳಿಸುವ ಕರ್ತವ್ಯವಾಗಿದೆ. ರಕ್ತದ ಅವಶ್ಯಕತೆ ಎದುರಾದಾಗಲೆಲ್ಲ ಯಾವುದೇ ಸಂಶಯವಿಲ್ಲದೆ ತಕ್ಷಣ ಸ್ಪಂದಿಸಿ ನಮ್ಮ ಸದಸ್ಯರು ರಕ್ತದಾನ ಮಾಡಲು ನಾ ಮುಂದು ತಾ ಮುಂದು ಎಂದು ಬರುತ್ತಾರೆ. ಸಂಸ್ಥೆಯ ಅಧಿಕೃತ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿ ಬಂದ ತಕ್ಷಣವೇ ಜೀವ ಉಳಿಸುವ ಮಹತ್ವದ ಸೇವೆಗೆ ನಾವು ಸದಾ ಸಿದ್ಧರಾಗಿದ್ದೇವೆ. ಇನ್ಶಾ ಅಲ್ಲಾ. ಕುರ್ಆನ್ನಲ್ಲಿ ಹೇಳಿದಾಗೆ ಒಬ್ಬನು ಜೀವ ಉಳಿಸಿದವನು ಸಂಪೂರ್ಣ ಮಾನವ ಕುಲವನ್ನು ಉಳಿಸಿದಂತೆ. ಇದೇ ಆಗಿದೆ ನಮ್ಮ ಸಂಸ್ಥೆಯ ಒಂದು ನಂಬಿಕೆ. ಸಮಾರಂಭಗಳ ಸೇವೆಯಿಂದ ಸಮಾಜ ಸೇವೆಯ ತನಕ ಅದೇ. ನಮ್ಮ ಸಂಸ್ಥೆಯು ಆರಂಭಿಕ ದಿನಗಳಲ್ಲಿ ಯಾವುದೇ ಆರ್ಥಿಕ ಬೆಂಬಲವಿಲ್ಲದ ಪರಿಸ್ಥಿತಿಯಲ್ಲಿ ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಲ್ಲಿ ಸಪ್ಲೈ ಸರ್ವಿಸ್ಗಳನ್ನು ಮಾಡುವ ಮೂಲಕ, ಸಪ್ಲೈ ಸೇವೆಗಳನ್ನು ನೀಡುವ ಮೂಲಕ ಅಗತ್ಯ ನಿಧಿಯನ್ನು ನಾವು ಸಂಗ್ರಹಿಸ್ತಾ ಬಂದಿದ್ದೇವೆ. ಆ ಸೇವೆಗಳ ಮೂಲಕ ಸಂಗ್ರಹವಾದ ಹಣವನ್ನು ಸಮಾಜದ ನೋವಿಗೆ ಸ್ಪಂದಿಸುವ ವಿವಿಧ ಸೇವಾ ಕಾರ್ಯಗಳಿಗೆ ವಿನಿಯೋಗಿಸಲಾಗುತ್ತಿತ್ತು. ಅದೇ ರೀತಿ ಅಗತ್ಯವಿರುವ ಬಡ ಕುಟುಂಬಗಳಿಗೆ ಯಾವುದೇ ವಿಧದ ಶುಲ್ಕವಿಲ್ಲದೆ ಉಚಿತವಾಗಿಯೂ ನಾವು ಸಪ್ಲೈ ಸೇವೆಗಳನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದೇವೆ. ಇದರ ಮೂಲಕ ಸೇವೆ ಮತ್ತು ಮಾನವೀಯತೆಯ ಮೌಲ್ಯಗಳನ್ನು ಸಂಸ್ಥೆ ಅಚಲವಾಗಿ ಕಾಪಾಡಿಕೊಂಡು ಬಂದಿತ್ತು. ಸೇವೆ ಎನ್ನುವುದು ಒಂದು ಕೇವಲ ಕರ್ತವ್ಯವಲ್ಲ, ಅದು ಒಂದು ಆರಾಧನೆಯಾಗಿದೆ. ಅಲ್ಲಾಹನ ಆರಾಧನೆ ಮಸೀದಿಯೊಳಗೆ ಮಾತ್ರ ಸೀಮಿತವಲ್ಲ, ಮಾನವನ ನೋವಿಗೂ ಸ್ಪಂದಿಸುವುದು ಅದು ಆರಾಧನೆಯೊಂದು ಭಾಗ. ರಂಜಾನ್ನಂತಹ ಪವಿತ್ರ ದಿನಗಳಲ್ಲಿ ಮಸೀದಿಯ ಸ್ವಚ್ಛತಾ ಕಾರ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುವುದರಿಂದ ಆರಂಭಿಸಿ ಮಸೀದಿಗಳಲ್ಲಿ ನಡೆಯುವ ಧಾರ್ಮಿಕ, ಸಾಮಾಜಿಕ, ಸಮುದಾಯಮುಖಿ ಚಟುವಟಿಕೆಗಳನ್ನು ಇನ್ನಷ್ಟು ಸುಂದರವಾಗಿಸಲು ನಾವು ಸದಾ ಕೈಜೋಡಿಸುತ್ತಾ ಬಂದಿದ್ದೇವೆ. ಯಾವುದೇ ಪ್ರಶಂಸೆ, ಯಾವುದೇ ಪ್ರತಿಫಲ, ಯಾವುದೇ ಪ್ರಚಾರದ ನಿರೀಕ್ಷೆ ಇಲ್ಲದೆ ಮಾನವೀಯತೆ, ಸಹೋದರತ್ವ ಮತ್ತು ಪರಸ್ಪರ ಕಾಳಜಿ ಇವನ್ನೇ ನಮ್ಮ ಜೀವನದ ಮೌಲ್ಯಗಳಾಗಿ ಅಳವಡಿಸಿಕೊಂಡು ಈ ಸೇವಾ ಪಥವನ್ನು ನಾವು ನಿರಂತರವಾಗಿ ಸಾಗಿಸಿಕೊಂಡು ಬಂದಿದ್ದೇವೆ. ಮನೋವಾಗಿ ನಡೆದ ಸೇವೆಯಲ್ಲಿ ಒಂದು ಸಂಸ್ಥೆಯ ನಿಜವಾದ ಗುರುತು ಅಡಗಿದೆ. ಅಫೀಫಾ ಫ್ರೆಂಡ್ಸ್ ವೆಲ್ಫೇರ್ ಟ್ರಸ್ಟ್ನ ಶಕ್ತಿ ಅದೇ ಈ ಎಲೆಮರೆಯ ಸೇವೆ. ಸಹೋದರರೇ, ನಮ್ಮ ಸಂಸ್ಥೆ ಸಾಮಾಜಿಕ ಜವಾಬ್ದಾರಿಯನ್ನು ಕೇವಲ ಮಾತಲ್ಲ, ಒಂದು ಭಾಗವನ್ನಾಗಿಸಿಕೊಂಡಿದೆ. ಸಮಾಜದ ಅಗತ್ಯಗಳು ಯಾವ ದಿಕ್ಕಿನಲ್ಲಿ ಕರೆದೊಯ್ಯುವೋ ಅದೇ ದಾರಿಯಲ್ಲಿ ನಮ್ಮ ಸೇವೆಯ ಹೆಜ್ಜೆಗಳು ಸಾಗಿವೆ. ಸಾಮಾಜಿಕ ಮತ್ತು ನಾಗರಿಕ ಸೇವೆಗಳ ಅಗತ್ಯವಿರುವ ಕುಟುಂಬಗಳ ಮದುವೆ ಕಾರ್ಯಕ್ರಮಗಳಿಗೆ ಆರ್ಥಿಕ ನೆರವು ನೀಡುವುದು, ನಮ್ಮ ಊರಿನ ಸುತ್ತಮುತ್ತಲಿನ ರಸ್ತೆಗಳನ್ನು ಸ್ವಚ್ಛಗೊಳಿಸುವುದು, ಮಳೆಗಾಲದಲ್ಲಿ ನೀರು ನಿಂತರೆ ತೊಂದರೆ ಉಂಟಾಗುವ ಸ್ಥಳಗಳಲ್ಲಿ ಅಡ್ಡಿಗಳನ್ನು ತೆರವುಗೊಳಿಸುವುದು, ಒಳಚರಂಡಿ ಸ್ವಚ್ಛತಾ ಕಾರ್ಯಗಳಲ್ಲಿ ಸಹಕರಿಸುವುದು, ಇವೆಲ್ಲವೂ ಸಮಾಜದ ದಿನನಿತ್ಯದ ಬದುಕಿಗೆ ಸ್ಪರ್ಶಿಸುವ ನಮ್ಮ ಪ್ರಮುಖ ಸೇವೆಗಳಾಗಿವೆ. ಆರ್ಥಿಕ ಮತ್ತು ಮಾನವೀಯ ನೆರವು. ಸಹೋದರರೇ, ಬಡತನ ಎನ್ನುವುದು ಕೇವಲ ಅಂಕಿಅಂಶವಲ್ಲ, ಅದು ಒಂದು ಕುಟುಂಬದ ಮೌನ ನೋವಾಗಿದೆ.
ಆರ್ಥಿಕವಾಗಿ ಹಿಂದುಳಿದ ಕೆಲವು ಕುಟುಂಬಗಳಿಗೆ ಮನೆ ನಿರ್ಮಾಣಕ್ಕಾಗಿ ಹಣಕಾಸಿನ ಸಹಾಯ, ವೈದ್ಯಕೀಯ ಚಿಕಿತ್ಸೆಗಾಗಿ ಸಂಕಷ್ಟದಲ್ಲಿದ್ದ ರೋಗಿಗಳಿಗೆ ಧರ್ಮ, ಜಾತಿ, ಪಂಗಡ, ಸಮುದಾಯ ಎಂಬ ಯಾವುದೇ ಭೇದವಿಲ್ಲದೆ ಧನ ಸಹಾಯವನ್ನು ನಾವು ನೀಡುತ್ತಾ ಬಂದಿದ್ದೇವೆ. ಇವೆಲ್ಲವೂ ಮಾನವೀಯತೆಯ ಆಧಾರದ ಮೇಲೆ ನಡೆದ ಸೇವೆಗಳಾಗಿವೆ. ನೋವಿಗೆ ಸ್ಪಂದಿಸಿದ ಕೈ ಯಾವ ಧರ್ಮದೆಂದು ಪ್ರಶ್ನಿಸುವುದಿಲ್ಲ. ನಾವು ಗಟ್ಟಿಯಾಗಿ ನಂಬುವುದು ಶಿಕ್ಷಣವೇ ಅತ್ಯುತ್ತಮ ಹೂಡಿಕೆ. ಆ ಕಾರಣಕ್ಕಾಗಿ ಬಡ ವಿದ್ಯಾರ್ಥಿಗಳಿಗಾಗಿ ಪುಸ್ತಕ ವಿತರಣೆ, ಅಗತ್ಯವಿದ್ದಲ್ಲಿ ಆರ್ಥಿಕ ನೆರವು ಮತ್ತು ನಮ್ಮ ಸುತ್ತಮುತ್ತಲಿನ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ಸಾಧಕರನ್ನು ಗುರುತಿಸಿ ಗೌರವಿಸುವುದು, ಈ ಎಲ್ಲವೂ ಯುವ ಜನತೆಯ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ನಮ್ಮ ನಿರಂತರ ಪ್ರಯತ್ನಗಳಾಗಿವೆ. ಸಂಕಷ್ಟ ಕಾಲದಲ್ಲಿ, ಕೋವಿಡ್ನಂತಹ ಕಠಿಣ ಸಂದರ್ಭಗಳಲ್ಲಿ ಸಮಾಜ ಕಂಗಾಲಾದಾಗ ನಮ್ಮ ಸಂಸ್ಥೆಯು ಹಿಂದೆ ಸರಿಯಲಿಲ್ಲ. 407 ಜುಮಾ ಮಸೀದಿ ಹಾಗೂ ಹಲವು ಸಂಘ ಸಂಸ್ಥೆಗಳ ಸಂಯುಕ್ತ ಸಹಕಾರದೊಂದಿಗೆ ಆಹಾರ ಪೊಟ್ಟಣಗಳನ್ನು, ಅಗತ್ಯ ವಸ್ತುಗಳನ್ನು ವಿತರಿಸಿ ಅನೇಕ ಕುಟುಂಬಗಳಿಗೆ ನಾವು ಆಶ್ರಯರಾಗಿದ್ದೇವೆ. ಮಳೆಗಾಲದಲ್ಲಿ ಉಂಟಾಗುವ ಭಾರೀ ಪ್ರವಾಹಗಳ ಸಂದರ್ಭದಲ್ಲೂ ಕುಟುಂಬಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವುದು, ಪ್ರವಾಹದ ನಂತರ ಮನೆಗಳಲ್ಲಿ ತುಂಬಿದ ಮಣ್ಣು ಮತ್ತು ಕಸವನ್ನು ತೆರವುಗೊಳಿಸುವುದು, ಈ ಕಾರ್ಯಗಳಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರು ಸಕ್ರಿಯವಾಗಿ, ನಿಸ್ವಾರ್ಥವಾಗಿ ಭಾಗವಹಿಸಿದ್ದಾರೆ. ಇತ್ತೀಚೆಗೆ ವಕ್ಫ್ ತಿದ್ದುಪಡಿ ಮಸೂದೆಗೆ ಸಂಬಂಧಿಸಿದಂತೆ ಜನಜಾಗೃತಿ ಮೂಡಿಸುವ ಉದ್ದೇಶದಿಂದ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ನೀಡುವುದು, ಈ ಎಲ್ಲದಲ್ಲಿಯೂ ನಮ್ಮ ಸಂಸ್ಥೆ ಜವಾಬ್ದಾರಿಯುತವಾಗಿ ಪಾಲ್ಗೊಂಡಿದೆ. ಕ್ರೀಡೆಯಿಂದ ಅರಿವಿಗೆ, ಅರಿವಿನಿಂದ ಆಶಯಕ್ಕೆ. ಅದೇ ಸಹೋದರರೇ, ನಮ್ಮ ಪಯಣ ಆರಂಭವಾದದ್ದು ಯಾವುದೇ ದೊಡ್ಡ ಗುರಿಗಳೊಂದಿಗೆ ಅಲ್ಲ. ಕೇವಲ ಕೆಲ ಯುವಕರಲ್ಲಿ ಇದ್ದ ಕ್ರೀಡೆಯ ಮೇಲಿನ ಸಹಜ ಆಸಕ್ತಿ, ಒಗ್ಗಟ್ಟಿನ ಮನೋಭಾವನೆ, ಅದೇ ನಮ್ಮ ಮೂಲ. ಆರಂಭದಲ್ಲಿ ಕ್ರೀಡೆ ಕೇವಲ ಆಟವಾಗಿತ್ತು, ಆದರೆ ಕಾಲಕ್ರಮೇಣ ಅದು ನಮಗೆ ಕಲಿಸಿದ ಪಾಠಗಳು ಗಂಭೀರವಾಗಿದ್ದವು. ಈ ಅರಿವಿನೊಂದಿಗೆ ಕ್ರೀಡೆಯನ್ನು, ಯುವಜನತೆಯನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುವ ಪರಿಣಾಮಕಾರಿಯಾಗಿ ಸಾಧನವಾಗಿ ನಾವು ನೋಡಲಾರಂಭಿಸಿದೆವು. ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಲ್ಲಿ ನಡೆದ ಪಂದ್ಯಗಳಲ್ಲಿ ಭಾಗವಹಿಸಿ ಹಲವು ಕಾಲ್ಚೆಂಡು ಟೂರ್ನಮೆಂಟ್ಗಳನ್ನು ಯಶಸ್ವಿಯಾಗಿ ಆಯೋಜಿಸಿ ನಮ್ಮ ಊರಿನ ಮಕ್ಕಳು ಹಾಗೂ ಯುವಕರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಒಂದು ಉತ್ತಮ ವೇದಿಕೆಯನ್ನು ಒದಗಿಸಿದ್ದೇವೆ. ಕಾಲಾನಂತರದಲ್ಲಿ ನಾವು ಸ್ವತಃ ಆಟಗಾರರಾಗಿ ಹಿಂದೆ ಸರಿದಿದ್ದರೂ ಇಂದು ಹಿರಿಯ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವುದು, ಅವರಿಗೆ ಅಗತ್ಯವಾದ ಮಾರ್ಗದರ್ಶನ ಮತ್ತು ಬೆಂಬಲ ನೀಡುವುದೇ ನಮ್ಮ ಪ್ರಮುಖ ಪಾತ್ರವಾಗಿದೆ. ಆಟದಿಂದ ಶಿಸ್ತು, ಶಿಸ್ತಿನಿಂದ ಸೇವೆ, ಸೇವೆಯಿಂದ ಮಾನವೀಯತೆ, ಇದೇ ಅಫೀಫಾದ ಪಯಣ. ಇತ್ತೀಚೆಗೆ ನಾವು ಆಯೋಜಿಸಿದಂಥ ಹಿಜಾಮ ಶಿಬಿರ ನಾವು ಆಯೋಜಿಸುವಾಗ ಕೇವಲ 100ರಿಂದ 120 ಜನರ ಒಂದು ಟಾರ್ಗೆಟ್ ಇಟ್ಟು ಈ ಯೋಜನೆಯನ್ನು ಆಯೋಜಿಸಿದರೂ ಜನರ ಅಗತ್ಯ ಮತ್ತು ನಂಬಿಕೆ ನೋಡಿದಾಗ ಸುಮಾರು 198 ಜನರಿಗೆ ನಾವು ಯಶಸ್ವಿಯಾಗಿ ಈ ಹಿಜಾಮ ಚಿಕಿತ್ಸೆಯನ್ನು ನೀಡಲಾಯಿತು. ಅಲ್ಹಮ್ದುಲಿಲ್ಲಾ. ಇದು ನಮ್ಮ ಸಂಸ್ಥೆಯ ಮೇಲಿನ ಸಮಾಜದ ವಿಶ್ವಾಸದ ಒಂದು ಸಾಕ್ಷಿಯಾಗಿದೆ. ಸೇವೆ ಆರೋಗ್ಯವನ್ನು ಕಾಪಾಡಿದರೆ ಆರೋಗ್ಯ ಸೇವೆಯನ್ನು ಮುಂದುವರಿಸುತ್ತದೆ. ಇಂದಿನ ಯುವಕ ಸರಿಯಾದ ದಾರಿಯಲ್ಲಿ ನಡೆದರೆ ನಾಳೆಯ ಸಮಾಜ ಸರಿಯಾಗುತ್ತದೆ. ಇಂದು ನಾವು 30 ವರ್ಷಗಳನ್ನು ಪೂರ್ಣಗೊಳಿಸಿದ್ದೇವೆ, ಆದರೆ ಇದು ಒಂದು ಅಂತ್ಯವಲ್ಲ, ಇದು ಒಂದು ಹೊಸ ಅಧ್ಯಾಯದ ಆರಂಭವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವ್ಯಾಪಕ ಸೇವೆ, ಇನ್ನಷ್ಟು ಯುವ ತಂಡಗಳ ಸೇರ್ಪಡೆ, ಇನ್ನಷ್ಟು ಮೌನ ಮಾನವೀಯತೆ, ಈ ಪಯಣದಲ್ಲಿ ಜೊತೆಗಾದಂತಹ ನಮ್ಮ ಸ್ಥಾಪಕರು, ಪದಾಧಿಕಾರಿಗಳು, ಸದಸ್ಯರು, ದಾನಿಗಳು, ಹಿತೈಷಿಗಳು ಎಲ್ಲರಿಗೂ ಪ್ರತ್ಯೇಕವಾಗಿ ನಮ್ಮ ಊರಿನ ಸರ್ವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.